ನಮಸ್ಕಾರ ಸ್ನೇಹಿತರೆ, ಮತ್ತೆ ಸ್ವಾಗತ ಡಿವಿಜಿ ರೈಲ್ ಫ್ಯಾನ್ ಚಾನಲ್ಗೆ. ಇಂದು ನಾವು ನಿಮಗೆ ಹರಿಹರ ರೈಲ್ವೆ ನಿಲ್ದಾಣದ ಇತ್ತೀಚಿನ ಅಪ್ಡೇಟ್ ತರ್ತಿದ್ದೇವೆ. ಹರಿಹರ ನಿಲ್ದಾಣವು ದಾವಣಗೆರೆ ಜಿಲ್ಲೆಯಲ್ಲಿದೆ ಮತ್ತು ಇದು ಬೆಂಗಳೂರು ಹುಬ್ಬಳ್ಳಿ ಮುಖ್ಯ ರೈಲು ಮಾರ್ಗದ ಪ್ರಮುಖ ಜಂಕ್ಷನ್, ದಕ್ಷಿಣ ಪಶ್ಚಿಮ ರೈಲ್ವೆ ವಲಯದ ಅಡಿಯಲ್ಲಿ ಬರುತ್ತದೆ. ಹರಿಹರವು ಮಧ್ಯ ಕರ್ನಾಟಕದ ಪ್ರಮುಖ ರೈಲು ನಿಲ್ದಾಣಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಇಲ್ಲಿ ಸಂಚಾರ ಮಾಡುತ್ತಾರೆ. ಇದು ದಾವಣಗೆರೆ, ರಾಣೆಬೆನ್ನೂರು ಮತ್ತು ಹುಬ್ಬಳ್ಳಿ ಮುಂತಾದ ಕೈಗಾರಿಕಾ ನಗರಗಳನ್ನು ಸಂಪರ್ಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗೆ ಇದು ತುಂಗಭದ್ರಾ ನದಿಯ ತೀರದಲ್ಲಿರುವ ಪ್ರಸಿದ್ಧ ಹರಿಹರೇಶ್ವರ ದೇವಾಲಯದಿಂದಲೂ ಖ್ಯಾತಿಯಾಗಿದೆ. ಪ್ರಯಾಣಿಕರ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿರುವ ಕಾರಣ ಈ ನಿಲ್ದಾಣವನ್ನು ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿಯಲ್ಲಿ ಆಧುನೀಕರಿಸಲು ಆಯ್ಕೆ ಮಾಡಲಾಗಿದೆ. ಈ ಯೋಜನೆಯಡಿ ಹಲವು ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಸುಧಾರಿತ ಸೌಲಭ್ಯಗಳೊಂದಿಗೆ ಹೊಸ ನಿಲ್ದಾಣ ಕಟ್ಟಡ ನಿರ್ಮಾಣ, ವಿಸ್ತರಿಸಿದ ಪ್ಲಾಟ್ಫಾರ್ಮ್ಗಳು, ಹೊಸ ಶೆಲ್ಟರ್ ಹಾಗೂ ಕುಳಿತುಕೊಳ್ಳುವ ವ್ಯವಸ್ಥೆ, ರೈಲು ಮಾರ್ಗ ವಿನ್ಯಾಸ ಸುಧಾರಣೆ, ಉತ್ತಮ ರೈಲು ಸಂಚಾರ ಮತ್ತು ಸುರಕ್ಷತೆಗಾಗಿ ಎನರ್ಜಿ ಎಫಿಷಿಯೆಂಟ್ ಲೈಟಿಂಗ್, ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ಗಳು ಮತ್ತು ಸಿಸಿಟಿವಿ ವ್ಯವಸ್ಥೆ ಸ್ಥಾಪನೆ, ಹೊಸ ಪಾರ್ಕಿಂಗ್ ಪ್ರದೇಶ, ಸುಧಾರಿತ ರಸ್ತೆ ಮತ್ತು ಪ್ರಯಾಣಿಕರಿಗೆ ಅನುಕೂಲಕರ ಪ್ರವೇಶ ವ್ಯವಸ್ಥೆಗಳ ಅಭಿವೃದ್ಧಿ ನಡೆಯುತ್ತಿದೆ. ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಹರಿಹರ ನಿಲ್ದಾಣವನ್ನು ಮಾದರಿ ನಿಲ್ದಾಣವನ್ನಾಗಿ ರೂಪಿಸಲು ಸಹಾಯಕವಾಗಲಿವೆ. ಪರಿಸ್ಥಿತಿಯಲ್ಲಿ ಪ್ಲಾಟ್ಫಾರ್ಮ್ ನವೀಕರಣ ಮತ್ತು ಸಿವಿಲ್ ವರ್ಕ್ಗಳು ವೇಗವಾಗಿ ನಡೆಯುತ್ತಿವೆ. ಹೊಸ ನಿಲ್ದಾಣದ ಮುಂಭಾಗದ ವಿನ್ಯಾಸವು ಪಾರಂಪರಿಕ ಮತ್ತು ಆಧುನಿಕ ಶೈಲಿಗಳ ಸಂಯೋಜನೆಯಾಗಿದ್ದು, ತುಂಗಭದ್ರಾ ಪ್ರದೇಶದ ಸಾಂಸ್ಕೃತಿಕ ವೈಶಿಷ್ಟ್ಯವನ್ನು ಪ್ರತಿಬಿಂಬಿಸುತ್ತದೆ. ಯೋಜನೆ ಪೂರ್ಣಗೊಂಡ ನಂತರ ಹರಿಹರ ರೈಲ್ವೆ ನಿಲ್ದಾಣವು ಬೆಂಗಳೂರು ಹುಬ್ಬಳ್ಳಿ ಮಾರ್ಗದ ಪ್ರಯಾಣಿಕರಿಗೆ ವಿಶ್ವಮಟ್ಟದ ಅನುಭವ ನೀಡಲಿದೆ. ಇವತ್ತಿನ ಹರಿಹರ ರೈಲ್ವೆ ನಿಲ್ದಾಣದ ಅಪ್ಡೇಟ್ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕದ ಇತ್ತೀಚಿನ ರೈಲ್ವೆ ಅಭಿವೃದ್ಧಿ ಮಾಹಿತಿ ಪಡೆಯಲು.